ನೀವು ಹಾಕೊಳ್ಳಿ, ನೀವು ಮನೇಲಿ ಇದ್ದಾಗ ನೀವು ಗಂಡ ಹಾಕೊಳ್ಳಿ. ಅಮ್ಮ ಇಲ್ಲಿ ಏನು ಹಾಕಿದ್ದೆ ನೋಡು ಪೋಸ್ಟರ್ ಮೇಲೆ. ಏನು ನನ್ನ ವಿಡಿಯೋ ವೈರಲ್ ಮಾಡಿ ಈ ಕಡೆ ಚೆನ್ನಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ನಾನು ಇವತ್ತು ಈ ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಆಚೆ ಹೋಗೋ ಕೆಲಸ ಇತ್ತು, ಹಾಗಾಗಿ ಒಂದು ವ್ಲಾಗು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವಾಗ ಬರ್ತಾ ಬರ್ತಾ ನಮ್ಮ ಏರಿಯಾನು ಎಷ್ಟು ಟ್ರಾಫಿಕ್ ಆಗೋಗಿದೆ ಅಂದರೆ, ಈಗ 3 ವರ್ಷದಿಂದ ಇಷ್ಟು ಟ್ರಾಫಿಕ್ ಇರಲಿಲ್ಲ ಅಲ್ಲ ಅಮ್ಮು? ಓಡೆ ಇಷ್ಟು ಅಂಗಡಿನೂ ಇರಲಿಲ್ಲ, ಇತ್ತು, ಬಟ್ ಇಷ್ಟು ಟ್ರಾಫಿಕ್ ಇರಲಿಲ್ಲ. ಬಟ್ ಇವಾಗಂತೂ ಹೌದು, ಅಂಗಡಿಗಳು ಅಷ್ಟೇ ಬಿಡಪ್ಪ, ಎಷ್ಟು ಅಂಗಡಿಗಳು ಓಪನ್ ಆಗಿದೆ. ಬಟ್ಟೆ ಅಂಗಡಿ, ಮಾಗಡಿ ರೋಡ್ ಅಂದ್ರೆ ಸುಮ್ನಳ್ಳಿಯಿಂದ ಆ ಕಡೆಗೆ ರೋಡು, ಆ ರೋಡ್ ಒಂದು ಸ್ವಲ್ಪ ಸರಿ ಇಲ್ವಲ್ಲ, ಇಲ್ಲಿಂದ ಎಲ್ಲ ಬರಕ್ ಸ್ಟಾರ್ಟ್ ಆದ್ರು. ಈ ರಿಂಗ್ ರೋಡ್ ಜಾಯ್ನ್ ಆಗಿ ನೈಸ್ ರೋಡ್ ಜಾಯ್ನ್ ಆಗಕ್ಕೆ, ಸೊ ಹಾಗಾಗಿ ಈ ರೋಡ್ ಸ್ವಲ್ಪ ಟ್ರಾಫಿಕ್ ಆಗಿದೆ. ಬಟ್ ಆದ್ರೆ ನಮ್ಮ ರೋಡಲ್ಲಿ ಒಂದೇ ರೋಡಲ್ಲಿ ಎಷ್ಟು ಬೋಟಿಕ್ ಇದೆ ಗೊತ್ತಾ? ಡಿಸೈನರ್ ಬೋಟಿಕ್ ಒಂದು 8 ಶಾಪ್ ಏನೋ ಇದೆ. ಜಾಸ್ತಿನೇ ಇದೆ ಇಲ್ಲ, 8 ಶಾಪ್ ಇದೆ. ನಾನು ಎಣಿಸ್ಬಿಟ್ಟು ಆಲೆ ಹೆಣ್ಮಕ್ಳು ಬಟ್ಟೆ ಅಂಗಡಿ ಎಲ್ಲ ಚೆನ್ನಾಗಿ ಎಣಿಸ್ತಾರ್ರಿ. ಒಂದೇ ಇದ್ರಲ್ಲಿ ಬೋಟಿಕ್ ಓಪನ್ ಆಗಿದೆ, ಮತ್ತೆ ಸಲೂನ್ ಅಂತೂ ಕೇಳೋಂಗೆ ಇಲ್ಲ. ಆ ಒಂದು ಸ್ಟ್ರೆಚ್ ಇಂದ ಸಲೂನು ಅಷ್ಟೇ ಒಂದು 10 ಅಂತೂ ಇದೆ. 8ರಿಂದ ಒಂದು 10 ಸಲೂನ್ ಇದೆ ಎಲ್ಲ. ನೋಡಿ ಸೀರೆ ಕೊಡ್ಸಿರೋ ಸೀರೆನೇ ಹಾಕೊಂಡಿಲ್ಲ. ಆ ಬ್ಲಾಕ್ ಆ ಗೊಂಬೆಗೆ ಹಾಕಿರೋ ಡ್ರೆಸ್ನ 1 ವರ್ಷ ಆಯ್ತು ಕೊಡ್ಸಿ ನಾನು, ಇನ್ನೂ ಹಾಕೊಳ್ಳೋದ್ರಲ್ಲೇ ಅವಳೆ ಮೇಡಮ್. ಅದೇನೋ ಆಸೆ ಪಟ್ಟು ತಗೊಂಡೆ, ಅದು ಚೆನ್ನಾಗಿದೆ ಬೇಕು ಅಂತ, ಬೇಕೇ ಬೇಕು ಚೆನ್ನಾಗಿದೆ. ತೋರ್ಸು ಅದು ಗೊಂಬೆ ಫೋಟೋ. ನೋಡಿ ವಿಡಿಯೋ ಹಾಕಿದ್ದೀನಲ್ಲ, ಅದೇ ಸೀರೆ ಹಿಂಗೆ ನೋಡ್ಕೊಂಡು ಹೋಗೋವಾಗಲೇ ಇಷ್ಟ ಆಗಿದೆ ನಮ್ಮಿಬ್ರಿಗೂ. ಆ ಸೀರೆ ತುಂಬ ಚೆನ್ನಾಗಿದೆ ಅಂತ ಅವ್ರು ತಂದ್ಕೊಟ್ಟು 1 ವರ್ಷ ಆಯಿತು. ಬಟ್ ಯಾಕೋ ಅದನ್ನ ನಾನು ಸ್ಟಿಚ್ ಮಾಡ್ಸೋಕ್ಕೆ ಆಗ್ತಿಲ್ಲ, ಟೈಮೇ ಬರ್ತಿಲ್ಲ. ಎಲ್ಲ ಸೀರೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ, ಆ ಸೀರೆ ಮಾತ್ರ ಹಾಗೆ ಇಟ್ಟಿದ್ದೀನಿ. ನೋಡೋಣ ಅದು ಯಾವ ಸ್ಪೆಷಲ್ ಡೇಗೆ, ಅದು ಯಾವ ಸ್ಪೆಷಲ್ ದಿನಕ್ಕೆ. 2 ಒಂದೇ, ಸ್ಪೆಷಲ್ ಡೇ ಸ್ಪೆಷಲ್ ದಿನ. ಸಾರಿ ತಂದೆ ಏನೋ ಅದೊಂದು ಫ್ಲೋ ಅಲ್ಲಿ ಮಾತಾಡೋವಾಗ ಒಂದೊಂದ್ಸಲಿ ಹಂಗಾಗುತ್ತೆ. ಅದ್ರಲ್ಲೂ ಇನ್ನೊಂದು ಏನು ಗೊತ್ತಾ, ಈಗ ನಾವು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅಷ್ಟೊಂದೇನು ಅನ್ಸಲ್ಲ. ಎಷ್ಟೋ ಸರಿ ಇವಾಗ ನಾವು ಮಧ್ಯದಲ್ಲಿ ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ನಮಗೆ ಅದೊಂದು ಮಿಸ್ ಹೊಡಿತಾ ಇರುತ್ತೆ. ಸಡನ್ನಾಗಿ ಫಾಸ್ಟಾಗಿ ಮಾತಾಡೋಕೆ ಬರಲ್ಲ, ಮತ್ತು ಸ್ವಲ್ಪ ವರ್ಡಿಂಗ್ಸ್ ಹಂಗೆ ಹಂಗೆ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಓಕೆನಾ? ಓಕೆ. ನಾನು ಲಾಸ್ಟ್ ಟೈಮು ಒಂದು ಡ್ರೆಸ್ ತೊಗೊಂಡಿದ್ದೆ, ಜೊತೆಗೆ ಟಾಪ್ಸ್ ತೊಗೊಂಡಿದ್ದೆ. ಒಂದನ್ನು ನಾನು ವಾಪಸ್ ರಿಟರ್ನ್ ಮಾಡಿಬಿಟ್ಟು ಬಂದೆ. ಅವ್ರು ಹೇಳಿದ್ರು ನಾನು ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ, ಆವಾಗ ಬನ್ನಿ ಅಂತ. ಪಾಪ ಅವ್ರು ಆವಾಗಲೇ ಒಂದು 3 ಡೇಸ್ ಆಯಿತು ನನಗೆ ಕಾಲ್ ಮಾಡಿ, ನಾವು ಇವತ್ತು ಹೋಗ್ತಾ ಇದ್ದೀವಿ, ಅದಕ್ಕೆ ಹೊಸಾದ್ ಬಂದಿದೆ ಅಂದ್ರೆ ಎಕ್ಸ್ಚೇಂಜ್ಗೆ ಖಾಲಿ ಆಗ್ಬಿಟ್ಟಿತ್ತು ಸಿಸ್ಟರ್ ಅಂತಾರೆ. ತಿರ್ಗಾ ಒಂದು ವಾರ ಬಿಟ್ಕೊಂಡು ಹೋಗ್ಬೇಕು. ಆಮೇಲೆ ಇವ್ರು ಆ ಶಾಪಿಗೆ ಕರ್ಕೊಂಡು ಹೋಗಲ್ಲ. ಯಾಕೆ ಗೊತ್ತಾ, ಅವ್ರು ಎಷ್ಟು ಚೆನ್ನಾಗಂದರೆ ಒಂದು ಕಡೆಯಿಂದ ಎಲ್ಲ ವೆರೈಟೀಸ್ ತೋರಿಸ್ತಾರೆ. ಫಸ್ಟು ನಾನೇನು ಕೇಳ್ತೀನಿ ಅದ್ರಲ್ಲಿ ತೋರಿಸಿರ್ತಾರೆ. ಈಗ ವೆಸ್ಟರ್ನಲ್ಲಿ ತೋರಿಸಿರ್ತಾರೆ, ಜೀನ್ಸ ಟಾಪ ತೋರಿಸ್ತಾರೆ. ಅದಾದ್ಮೇಲೆ ಮೇಡಮ್ ಇಷ್ಟೇ ಸಾಕ ಮೇಡಮ್, ಇದು ನೋಡಿ ಅದು ನೋಡಿ ಅಂತ 500 ರೂಪಾಯಿ ಆಗೋ ಜಾಗದಲ್ಲಿ 5,000 ಬಿಲ್ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಆದ್ರೂ ನನಗೆ ಅವ್ರಿಲ್ಲ. ಒಂದ್ಸಲಿ ಅದೇ ಶಾಪ್ಗೆ ಹೋಗಿದ್ವಿ, ಬಟ್ ಅವ್ರಿರ್ಲಿಲ್ಲ, ಬೇರೆಯವ್ರು ಯಾರೋ ಇದ್ರು. ಬಟ್ ನಾವಿಬ್ರು ವಾಪಸ್ಸೇ ಬಂದ್ಬಿಟ್ವಿ, ಯಾಕಂದ್ರೆ ಅವ್ರಿದ್ರೆ ನಮ್ಗೆ ಕೇಳಿದ್ವಿ, ಇಲ್ಲ ಅಂದ್ರು ಬಂದ್ವಿ ವಾಪಸ್. ನೋಡಿ ಸಕ್ಕತ್ತು. ಯಾಕೆ ವಾಪಸ್ ಬಂದ್ವಿ ಅಂದ್ರೆ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಅವರು. ಅವ್ರಿದ್ರೆ ನಾವೇನ್ ಕೇಳ್ತೀವಲ್ವಾ, ಅದನ್ನ ಅವರೇ ಟಕ್ ಅಂತ ಕೇಳಿದ ತಕ್ಷಣ ನಮ್ಗೆ ಏನು ಅನ್ಕೊಂಡು ಹೋಗಿರ್ತೀವಿ ಮೈಂಡಲ್ಲಿ, ಅದನ್ನೇ ಸೆಲೆಕ್ಟ್ ಮಾಡಿರ್ತಾರ ತೋರಿಸ್ತಾರೆ ನಮ್ಗೆ. ಸೊ ಹಾಗಾಗಿ ಅವ್ರು ಇದ್ದಾಗಷ್ಟೇ ನಾವು ಜಾಸ್ತಿ ಹೋಗೋದು. ಇವ್ರು ಇದಾರಲ್ಲ, ಇವರು 1 ತಗೊಳ್ಳಿ ಅಂದ್ರೆ 10 ತಗೊಳ್ಳಿ ಅನ್ನೋ ಥರ ತೋರಿಸ್ತಾರೆ. ಬೇಡ, ಬ್ಲೂ ಇದು ಟ್ರೆಂಡಲ್ಲಿ ನಡೀತಾ ಇದೆ ಇವಾಗ ಫ್ಯಾಷನ್. ಒಂದೇ ಪೀಸ್ ಅಲ್ಲ, ಕಲರ್ ಇದು ಹಾಕಿರೋ ಟಾಪ್ ಸೇಮ್ ಪೀಸ್ ಚೆನ್ನಾಗಿದೆ. ಚೆನ್ನಾಗೈತಮ್ಮ ಅದು. ಇದನ್ನ ತಗೊಂಡೆ ಅಲ್ವಾ, ಒಂದು ನಾನು ತಗೋತೀನಿ, ಅದು ನಾನು ತಗೋತೀನಿ, ಇದು ನೀವು ಕೊಡ್ತೀನಿ. ವೆರೈಟೀಸ್ ಇದೆ.
ಒಂದು ವೆರೈಟಿ ತೊಗೊಳಕ್ಕೆ ಬಂದರೆ 10 ವೆರೈಟಿ ತೋರಿಸ್ತಾರೆ ಸರ್. ಹಿಂಗೆ ತೋರಿಸ್ಬೇಕು ಸರ್, ಖುಷಿ. ಒಂದು ಜೊತೆ ತೊಗೊಳಕ್ಕೆ ಬಂದರೆ 4 ಜೊತೆ ಕೊಟ್ಟು ಕಳಿಸ್ತಾರೆ. ಟೇಸ್ಟ್ ಗೊತ್ತಲ್ಲ, ಏನು ಕೊಡ್ತಾರೆ. ಸ್ಟ್ರೆಚಬಲ್ ಮೇಲೆ ಎಲಾಸ್ಟಿಕ್ ಬರುತ್ತೆ ಸರ್. ಇದೊಂದು ಕಲರ್, ಇದೊಂದು ನಮ್ಮ ಕಲರ್ ಇದೊಂದು, ಈ ಕಲರ್ ಅಮ್ಮ ಇಲ್ಲಿ ಏನು ಹಾಕಿದ್ದೆ ನೋಡು ಪೋಸ್ಟರ್ ಮೇಲೆ. ಏನು ನನ್ನ ವಿಡಿಯೋ ವೈರಲ್ ಮಾಡಿ. ಈ ಕಲರ್ ಚೆನ್ನಾಗಿದೆ. ತಗೋ ಅಪ್ಪು. ಆಯ್ತಪ್ಪು, ಈಗ ನೋಡು ನಿನ್ಗೊಂದು ಡಿಫ್ರೆನ್ಸ್ ಹೇಳ್ತೀನಿ. ಇದೇನು ಪ್ಯಾಂಟು? ನಿನ್ ಪ್ಯಾಂಟು ಅಲ್ಲ, ಬ್ಯಾಗಿ ಪ್ಯಾಂಟ್ ತಾನೆ. ಇದು ಹಾಕೊಂಡ್ರೆ ಹೆಂಗ ಅನ್ಸುತ್ತೆ? ಪ್ಲಾಜೋ ಪ್ಯಾಂಟ್ ತರ ಅನ್ಸುತ್ತೆ. ಚೆನ್ನಾಗಿದೆ, ಬ್ಯಾಗಿ ಪ್ಯಾಂಟ್ ತರ. ಇದು ವೈಟ್ ಶರ್ಟ್ ಹಾಕಿದ್ರೆ ಏನು ಮಸ್ತಾಗಿರುತ್ತೆ ಗೊತ್ತಾ? ಐ ಲೈಕ್ ಇಟ್. ತಗೋತೀಯಾ? ತಗೋತೀನಿ, ಯಾಕಂದ್ರೆ ಇದ್ರಲ್ಲಿ ಜೇಬ್ ಇದೆ. ಬಟ್ಟೆ ಏನ್ ಸರ್, ಕಸ್ಟಮರ್ನ ಇಷ್ಟೊತ್ತು ವೇಟ್ ಮಾಡಿಸ್ತೀರಾ? ಬೇಗ ಬೇಗ ತೋರಿಸಿ ಸರ್. ಅವ್ರೇ ಕೇಳ್ತಾರೆ ಜೇಬಿದ್ಯಾ ಸರ್, ಬೇಗ ತೋರಿಸಿ ಸರ್. ಏನು ಹುಡುಗರು ಹಾಕೋಬಹುದು, ಹುಡುಗಿರು ಹಾಕೋಬಹುದು. ನೀವು ಮನೇಲಿ ಇದ್ದಾಗ ನೀವು ಹಾಕೊಳ್ಳಿ, ನೀವು ಮನೇಲಿ ಇದ್ದಾಗ ನೀವು ಗಂಡ ಹಾಕೊಳ್ಳಿ. ತುಂಬಾ ಚೆನ್ನಾಗಿದೆ. ಈ ಅಂಗಡಿ ಬನ್ನಿ, ಹುಡುಗಿರು ಬಟ್ಟೆ ನಾವು ತಗೋಬಹುದು. ತುಂಬಾ ಚೆನ್ನಾಗಿದೆ ಪ್ಯಾಂಟ್ಗಳು ಎಲ್ಲ. ಇದು ಬ್ಯಾಗಿ ಪ್ಯಾಂಟ್ಸ್ ಪ್ರಾಬ್ಲಮ್ ಇಲ್ಲ. ಬಟ್ ಬೆಳಕು ಎಲ್ಲ ಕಾಣಲ್ಲ. ಏನು ಬೆಳಕು ಹೋದ್ರೆ ಕಾಣುತ್ತೆ ನೋಡು. ಇಲ್ವಾ, ಒಂದು ಎಕ್ಸ್ಚೇಂಜ್ ಇತ್ತು, ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದು ಸರ್ದು ಇಷ್ಟು ಬಟ್ಟೆ ಕೊಟ್ಟಿದ್ದಾರೆ. ಈಗ ಏನಪ್ಪು ಆಯಿತಾ ಶಾಪಿಂಗು? ನೆನೆ ರಾತ್ರಿ 9 ಗಂಟೆಲಿ ನಿಮ್ಮ ಅಂಗಡಿ ಓಪನ್ ಇತ್ತು ಅಂತ ಬನ್ನಿ ಹೋಗೋಣ ಅಂದರು. ಈಗ ಬೇಡ ಅಂದೆ ನಾನು. ಹಿಂಗೆ ಎಲ್ಲೋ ಏನೋ ಮುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ. ನಾನು ಹೇಳಿದೆ ಓಪನ್ ಇದೆ, ಬಾ ನೋಡ್ಕೊಂಡು ಹೋಗೋಣ ಅಂತ. ಅಯ್ಯೋ ಟೈಮ್ ಆಗ್ಬಿಟ್ಟಿದೆ, ಈಗ ಮನೆಗೆ ಹೋಗೋಣ ಅಂತ ಮತ್ತೆ ಇವಾಗ ಕರ್ಕೊಂಡು ಬಂದೆ ನಾನು. ಬನ್ನಿ ಮೇಡಮ್, ಈ ಥರ ಪ್ಯಾಟರ್ನ್ಸ್ಗಳು ಮತ್ತೆ ಬನ್ನಿ ಸಿಗ್ತಾ ಇರುತ್ತೆ. ನಿಮ್ಮ ಅಂಗಡಿಗೆ ಬರ್ದೆ ಇನ್ನು ಯಾರ ಅಂಗಡಿಗೆ ಹೋಗ್ತೀವಿ ಬನ್ನಿ ಸರ್. ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಶಾಪಿಂಗ್ ಮುಗಿಸಿ ಬಂದಿದ್ದಾಯಿತು. ಇವಾಗ ನಾನು ಏನು ಬಟ್ಟೆ ತೊಗೊಂಡೆ ಅನ್ನೋದು ಕೂಡ ಯಾವುದು ಫೈನಲೈಸ್ ಮಾಡಿದೆ ಅನ್ನೋದು ಕೂಡ ನಾನು ಇವಾಗ ತೋರಿಸ್ತೀನಿ. ಸೊ ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಫಸ್ಟು ಇವ್ರು ಏನು ತೊಗೊಂಡಿದ್ದಾರೆ ಅಂತಲೇ ತೋರಿಸ್ತೀನಿ. ನೈಟ್ ಪ್ಯಾಂಟ್ ತೊಗೊಂಡಿದ್ದಾರೆ. ಅದು ಯಾವುದು ನೈಟ್ ಪ್ಯಾಂಟ್ ನೋಡಿ, ಹುಡುಗೀರು ಹಾಕೊಳ್ಳೋ ನೈಟ್ ಪ್ಯಾಂಟ್ ಇದೆ ಅವ್ರದ್ದು. ಹಾಗೆ ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ತೊಗೊಂಡ್ರು ಅಷ್ಟೇ. ಇದು ಹೌದು 2 ಡ್ರೆಸ್. ನಾನು ಫೈನಲಾಗಿ ಇದೊಂದು ಡ್ರೆಸ್ ಫೈನಲ್ ಮಾಡಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಅನಿಸ್ತು. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿ, ಅವ್ರು ಸೆಲೆಕ್ಟ್ ಮಾಡಿದ ಇಲ್ಲ ನಾನು ಸೆಲೆಕ್ಟ್ ಮಾಡಿದ್ದೆ ಇದನ್ನು ಅಂತ. ಸೊ ಇನ್ನೊಂದು ಡ್ರೆಸ್ ಬಂದು ನಾನು ಈ ಡ್ರೆಸ್ ತೊಗೊಂಡಿದ್ದೀನಿ, ಬ್ಲೂ. ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಲೇಬೇಕು. ಆ ಡ್ರೆಸ್ನು ಆಲ್ಟ್ರೇಷನ್ ಮಾಡಿಸ್ಬೇಕು. ಇದು ಮಲ್ಚಂದೇರಿಯಲ್ಲಿದೆ ಅಂದ್ಬಿಟ್ಟು ಈ ಥರ ಸ್ವಲ್ಪ ಸ್ಮೂತಾಗಿ ಎಲಿಗೆಂಟಾಗಿ ಚೆನ್ನಾಗಿ ಕಾಣುತ್ತೆ ಇದು ಅಂತ ತೊಗೊಂಡಿದ್ದೀನಿ. ಬಟ್ ಫೋನಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಡೈರೆಕ್ಟಾಗಿ ಅಂತೂ ಇದು ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಬಟ್ ಇದಕ್ಕೆ ದುಪ್ಪಟ್ಟ ಮತ್ತು ಬಾಟಮ್ 2 ಸೇಮೇ ಕೊಟ್ಟಿದ್ದಾರೆ. ಬಾಟಮು ದುಪ್ಪಟ್ಟ 2 ಸೇಮೇ ಇದೆ, ಪ್ಯಾಂಟ್ ಮತ್ತು ದುಪ್ಪಟ್ಟ. ಊಟ ಮಾಡಲ್ವಾ? ಈಗ ಮಾಡ್ತೀನಿ. ಏನು ಅಡುಗೆ ಮಾಡಿದ್ದೀರಾ? ಟೊಮೊಟೊ ಗೊಜ್ಜು ಅನ್ನ. ಯಾರು ನೀನಾ? ಅಲ್ಲ, ನನ್ನ ಹೆಂಡ್ರು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಬೇರೆ, ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಅಂದ್ಕೊಂಡೆ. ಬಟ್ ಬೆಂಡೆಕಾಯಿ ಎಲ್ಲ ನಾನು ಫ್ರಿಜ್ಜಲ್ಲಿ ಹಾಗೇ ಇಟ್ಟಿದ್ದೆ, ಜೊತೆಗೆ ಮನೇಲೂ ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅದು ಹಾಳಾಗೋಗಿತ್ತು. ಅರ್ಜೆಂಟಿಗೆ ಏನಾದರೂ ಮಾಡಬೇಕು ಅಂತ ಈಸಿಯಾಗಿ ಆಗೋದು ಅಂತ ಟೊಮ್ಯಾಟೊ ಗೊಜ್ಜು. ಜೊತೆಗೆ ಅದು ಚೆನ್ನಾಗೂ ಇರುತ್ತೆ, ನಮ್ಗೆ ಇಷ್ಟನೂ ಆಗುತ್ತೆ. ಅದಕ್ಕೋಸ್ಕರ ಬೇಗ ಅದನ್ನೇ ರೆಡಿ ಮಾಡಿದೆ. ಸೊ ಟೊಮ್ಯಾಟೊ ಗೊಜ್ಜು ರೆಡಿ ಇದೆ. ಇನ್ನೊಂದು ಕಡೆ ಅನ್ನನೂ ರೆಡಿ. ಬಟ್ ಈ ಥರ ಟೊಮ್ಯಾಟೊ ಗೊಜ್ಜು ಅನ್ನಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೇಳಿ ಸರ್. ಏನು ಮೇಡಮ್? ಹೇಳಿ. ಟೊಮೊಟೊ ಗೊಜ್ಜು ಅನ್ನ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸುಮ್ಮನೆ ಎಲ್ಲ ಹೇಳ್ಬಾರ್ದಪ್ಪ. ಇಲ್ಲ, ಥ್ಯಾಂಕ್ ಯು.